ಅದಕ್ಕೆ ಇಲ್ಲ, ಮಾನ್ಯ ಸೋಮಣ್ಣ ಅವರು ಹೇಳಿದ ಮಾತಿಗೆ ಯಾರು ಆಕ್ಷೇಪ ವ್ಯಕ್ತಪಡಿಸಬೇಕಾಗಿಲ್ಲ. ಅವ್ರಿಗೂ ನಮ್ಮ ಡಾಕ್ಟರ್ ಪರಮೇಶ್ವರ್ ವೈಯಕ್ತಿಕ ಸ್ನೇಹದ ಆಧಾರದ ಮೇಲೆ ಹೇಳಿದ್ದಾರೆ. ಅವರೇನು ದುರುದ್ದೇಶದಿಂದ ಹೇಳಿಲ್ಲ, ಪಕ್ಷಪಾತ ಮಾಡಿ ಅಂತ ಹೇಳಿಲ್ಲ. ನಾವು ಬಲ್ಲಂತಹ ರಮೇಶ್ ಕುಮಾರ್ ಅವರಾಗೆ ನೀವು ಇರಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ಯಾಕೆ ತಪ್ಪು ಹೇಳಿ. ನನ್ನ ಪ್ರಾಬ್ಲಮ್ ಏನಂದ್ರೆ ನಾನು ಒಂದು ಗಳಿಗೆ ಇದ್ದಂಗೆ ಒಂದು ಗಳಿಗೆ ಇರೋದಿಲ್ಲ. ನನ್ನ ಹೆಂಡತಿ 47 ವರ್ಷ ಸಂಸಾರ ಮಾಡಿದಾರೆ. ಬೆಳಗಾಗಿದ್ರೆ ಇವತ್ತು ಹೆಂಗಿದ್ರಿ ನಾ ಏನಾದ್ರು ಮಾತಾಡ್ಬೋದು ಅಂತ ಕೇಳ್ತಾ ಇದ್ದೆ. ನಾನು ಹುಟ್ಟಿದ್ದೆ ಹಂಗೆ ನಾ ಏನಪ್ಪ ಮಾಡಲಿ. ಇನ್ನೊಂದು ಗಳಿಗೆ ಈಗಿದ್ದಂಗೆ ಇರೋದಿಲ್ಲ. ನನಗಿದೊಂದು ದೌರ್ಬಲ್ಯ. ಹಂಗಾಗಿ ನಾನು ಒಳ್ಳೆಯವನು ಆಗಿದ್ದೀನಿ, ಕೆಟ್ಟವನು ಆಗಿದ್ದೀನಿ. ನಾನು ನಿನ್ನ ರಮೇಶ್ ಕುಮಾರ್ ಆಗಿರ್ತೀನಿ, ಸ್ಪೀಕರ್ ಆಗಿ ಬೇರೆ ಇರ್ತೀನಪ್ಪ. ಓಕೆ, ಬೋಬೆ ಹೇಳಿ. ಲೆಟ್ ಹಿಮ್ ಕಂಪ್ಲೀಟ್. ಅವ್ರೇನೋ ಹೇಳ್ಬೇಕು ಅಂದ್ರು ಮತ್ತೆ ಮಾರ್ನಿಂಗ್ ಕೂಡ ಸ್ಟಾಪ್ ಹಿಮ್. ಈಗ ಕೃಷ್ಣ ನಾನೇನು ಹೇಳ್ತಂದ್ರೆ 2 ವಿಚಾರಗಳು ರಿಲೇಟಿಂಗ್ ಟು ದಿ ಕಾನ್ಸ್ಟಿಟ್ಯೂಷನಾಲಿಟಿ. ಅಧ್ಯಕ್ಷರೇ, ಈಗ ಚರ್ಚೆ ಆಗುವಂತ ವಿಷಯ ಅಜೆಂಡದ್ದು ನೋಡಿ, ಇಫ್ ಇಟ್ ಇಸ್ ನಾಟ್ ವಿತ್ ಇನ್ ದಿ ಅಜೆಂಡಾ ಐ ವಿಲ್ ಇಮಿಡಿಯೇಟ್ಲಿ ಪುಟ್ ಹಿಮ್ ಆನ್ ಟ್ರ್ಯಾಕ್. ಅಜೆಂಡಾ ಬಿಟ್ಟು ಯಾರಾದ್ರೂ ಹೋದ್ರೆ ದಿ ಅಜೆಂಡಾ ಈಸ್ ವೋಟ್ ಆಫ್ ಕಾನ್ಫಿಡೆನ್ಸ್. ಪ್ರಾರಂಭ ವಿಚಾರ ಮಾತಾಡಿದ್ರೆ 4 ಗಂಟೆಗೆ ಅದರ ಬಗ್ಗೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಪ್ರಾರಂಭ ಆದ್ರೂ ಮಾಡಲಿ. ಮಾನ್ಯ ಕಾನ್ಸ್ಟಿಟ್ಯೂಷನಾಲಿಟಿಗೆ ಸಂಬಂಧಿಸಿದಂತೆ there are 2-3 issues that have been raised. ನನಗೆ ಐ ಆಮ್ ರಿಯಲಿ ಇನ್ ಎ ಫಿಕ್ಸ್. ಐ ಹ್ಯಾವ್ ಟು ಸೀಕ್ ದಿ ಅಡ್ವೈಸ್ ಆಫ್ 1 or 2 people and then come to a decision. I don't know. Because the matter has gone before Supreme Court, I'll have to be even more careful. ಪ್ರತಿ ಅಕ್ಷರವನ್ನು ನಾನು ತೂಕ ಹಾಕಿ ಮಾತಾಡಬೇಕಾಗುತ್ತೆ. ಅಂಡ್ ಸುಪ್ರೀಂ ಕೋರ್ಟ್ ಅವರು ಸ್ಪೀಕರ್ನ ವಿಚಾರಕ್ಕೆ ಬಂದಾಗ ನನ್ನಲ್ಲಿ ಇಂಪ್ಲಿಸಿಟ್ ಫೇತ್ ಇಟ್ಟು ಯು ಮಸ್ಟ್ ಬಿಹೇವ್ ವೆಲ್ ಅಂತಕ್ಕಂಥ ಒಂದು ಹಿಡನ್ ಅಡ್ವೈಸ್ ಅನ್ನು ನನಗೆ ಕೊಟ್ಟಿದ್ದಾರೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಆ ವಿಶ್ವಾಸವನ್ನು ಕಳ್ಕೊಳ್ಳೋಕೆ ನಾನು ಮಾನಸಿಕವಾಗಿ ತಯಾರಾಗಿಲ್ಲ. ಆದ್ರಿಂದ ನಾನು ತೆಗೆದುಕೊಳ್ತಕ್ಕಂಥ ನಿಲುವು ಒಂದು ಸ್ವಲ್ಪ ತಡ ಆದರೂ ಕೂಡ ಐ ಥಿಂಕ್ ಐ ಹ್ಯಾವ್ ಟು ಟೇಕ್ ಎ ಜುಡಿಷಿಯಸ್ ಸ್ಟ್ಯಾಂಡ್. ಸೊ ಐ ಆಮ್ ವೇಟಿಂಗ್ ಫಾರ್ ದಿ ಅಡ್ವೈಸ್. ಇದಕ್ಕೆ ಸಂಬಂಧಿಸಿದಂತೆ ಯು ವಾಂಟ್ ಟು ಮೇಕ್ ಸಮ್, ಪ್ಲೀಸ್ ಡೂ ಇಟ್. ಮಾಡಬೇಕು. ವಿಶೇಷ ಕರೀತಾರೆ. ಐ ಡೋಂಟ್ ಡಿನೈ ಯು. ನಾವು ಅವ್ರು ಮಾತಾಡಲಿ, ಸ್ವಾಮಿ ಅವ್ರ ಕೈ. ಅಲ್ಲ, ಅವ್ರು ಮಾತಾಡೋದಕ್ಕೆ ನಾನು ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ಕೊಳ್ತಿದ್ದೀನಿ. ಈ ಸದನ ಕರೆದಿರೋದು ಮಾನ್ಯ ಮುಖ್ಯಮಂತ್ರಿಗಳು ತಾವು ವಿಶ್ವಾಸ ಮತ ಗಳಿಸ್ಕೊಳ್ತೀನಿ ಅಂತ ಇಷ್ಟು ಸ್ಪಷ್ಟವಾಗಿ BSc ಮೀಟಿಂಗ್ ನಲ್ಲಿರಲಿ ಬಂದು ಈ ಸದನದಲ್ಲಿ ಹೇಳಿರೋದಾಗ್ಲಿ, ಇವತ್ತು 11 ಗಂಟೆಗೆ ಈ ಚರ್ಚೆ ಶುರುವಾಗಿದೆ. ಹೌದು, ಚರ್ಚೆ ಶುರುವಾಗಿದೆ. ಚರ್ಚೆ ಮಧ್ಯದಲ್ಲಿ ಬೇರೆ ಬೇರೆ ಸುಪ್ರೀಂ ಕೋರ್ಟಿನ ಬೇರೆ ಏನು ಬಂದಿಲ್ಲ. ಎಲ್ಲ ಇದೆ. ಮಾಡೋ ಮಾತುಗಳೆಲ್ಲ ಕಡತಕ್ಕೆ ಹೋಗಿ ಬೇರೆ ಬೇರೆ ವಿಚಾರಗಳಿಲ್ಲ. ಈಗ ವಿಶ್ವಾಸ ಮತ ಅವಿಶ್ವಾಸ ಮತ ಅಂದ್ರೆ ಒಂದು ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ. ಈಗ ಅವರು ತಮ್ಮ ರಕ್ಷಣೆಗೆ ಏನೇನು ಬೇಕೋ ಅವೆಲ್ಲ ಹೇಳ್ತಿದ್ದಾರೆ. ನಮ್ಮ ಮುಂದೆ ಇರ್ತಕ್ಕಂಥ ಅಜೆಂಡಾನ ಬಿಟ್ಟು ಅವ್ರು ಮಾತಾಡಿದ್ರೆ ಒಂದು ಅಕ್ಷರ ಅವ್ರಿಗೆ ಆಡಕ್ಕೆ ನಾನು ಬಿಡೋದಿಲ್ಲ. ಆದ್ರೆ ಅದಕ್ಕೆ ಸಂಬಂಧಿಸಿ ಕೇಳಲೇಬೇಕಾದ ನಿರ್ಬಂಧ ನನ್ನ ಮೇಲೆ ಇರುತ್ತೆ. ದಯಮಾಡಿ ಅಧ್ಯಕ್ಷ, ತಾವು ತಮ್ಮ ನಿರ್ಬಂಧ ಇದು ತಾವು ಸೃಷ್ಟಿ ಮಾಡಿಕೊಂಡು ನಿರ್ಬಂಧ ಆಗಬಾರ್ದು. ಇದು ನ್ಯಾಚುರಲ್ ಇದ್ದೇನೆ. ವಿಶ್ವಾಸ ಗಂಭೀರವಾಗಿ ಬುದ್ಧಿವಂತಿಕೆಯಿಂದ ಆದರೆ ಪದೇ ಪೀಠದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ತಾವು ಸ್ನೇಹದಲ್ಲಿ ಕೆಲವು ಸಲಿಗೆ ಬೇಕು, ಆದರೆ ಸಲಿಗೆಯ ಮಿತಿ ಇರ್ತದೆ. ಸಲಿಗೆಯ ಮಿತಿಯನ್ನು ದಾಟಿ ಸದನದ ಮೇಲೆ ಪೀಠದ ಎಲ್ಲ ರೆಕಾರ್ಡ್ ತೊಂದರೆ ಇಲ್ಲ. ಈ ರೀತಿಯಾಗಿ ಎಲ್ಲವೂ ರೆಕಾರ್ಡ್ನಲ್ಲಿ ತೊಂದರೆ ಇಲ್ಲ. ಎಲ್ಲವೂ ರೆಕಾರ್ಡ್ನಲ್ಲಿ. ಸಭಾಧ್ಯಕ್ಷರೇ, ಈ ಸದನದ ಎಲ್ಲಾ ಕಾರ್ಯಕಲಾಪಗಳು ರೆಕಾರ್ಡ್ನಲ್ಲಿ ಇದ್ದೇ ಇರುತ್ತೆ. ಆದರೆ ಜನನೂ ನೋಡ್ತಾ ಇದ್ದಾರೆ. ಇಲ್ಲಿ ರೆಕಾರ್ಡ್ನಲ್ಲಿ ಇರೋದಷ್ಟೇ ಅಲ್ಲ, ಸ್ಪಷ್ಟ ಆಗ್ತಾ ಇದೆ ಜನಕ್ಕೆ. ಅಧ್ಯಕ್ಷರೇ, ಈ ಜನ ನೋಡ್ತಾ ಇರೋದೇ ಅಂತಿಮವಾಗಿ ನಿರ್ಣಯ ಆಗೋದು. ಯಾವುದು ನಿರ್ಣಯ ಆಗಬೇಕು ಆ ನಿರ್ಣಯ.
ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು, ಸುಪ್ರೀಂ ಕೋರ್ಟಿನ ಜಜ್ಮೆಂಟಿನ ಹಿನ್ನೆಲೆಯಲ್ಲಿ ಅದರ ಇಂಟರ್ಪ್ರಿಟೇಷನ್ ಅನ್ನ ಒಬ್ಬೊಬ್ಬ ಸದಸ್ಯರು ಒಂದೊಂದು ರೀತಿಯಲ್ಲಿ ನಾವು ಮಾಡ್ತಾ ಹೋಗಿ ಇಲ್ಲಿ ಸಮಯ ವ್ಯರ್ಥ ಮಾಡೋದಕ್ಕಿಂತ ಮುಖ್ಯಮಂತ್ರಿಗಳು ತಮ್ಮ ವಿಶ್ವಾಸ ಒಂದು ನಿಲುವಳಿಯನ್ನ ಅದನ್ನು ಮುಂದುವರಿಸಲಿ ನಾನು ಮುಂದುವರಿಸಲಿ ಅಂತ ಹೇಳ್ತಾ ಇದ್ದೇನೆ, ಮುಂದುವರಿಸಲಿ ಅನ್ನುವಂಥ ಆಗ್ರಹವನ್ನೇ ನಾನು ಮಾಡ್ತಾ ಇದ್ದೇನೆ ಅಧ್ಯಕ್ಷ. ಸುರೇಶ್ ನೋಡಿ, ವಿಶ್ವೇಶ್ವರ, ನಿಮಗೆ ಕೆಲವು ಮಾಹಿತಿ ಇರುತ್ತೆ, ಕೆಲವು ಇರೋದಿಲ್ಲ. ಕೆಲವರು ಸದಸ್ಯರುಗಳು ಸುಪ್ರೀಂ ಕೋರ್ಟ್ನ ಮೊರೆ ಹೋದ್ರು. ಸುಪ್ರೀಂ ಕೋರ್ಟ್ ನನಗೆ ಒಂದು ಆದೇಶ ಕೊಡುತ್ತೆ, ಇವರು 10 ಜನ ಬರ್ತಾ ಇದ್ದಾರೆ, ಇವರಿಗೆ ಪರ್ಮಿಟ್ ಮಾಡಿ ನಿಮ್ಮನ್ನು ನೋಡಕ್ಕೆ ಅಂತ. ಆ 10 ಜನರಲ್ಲಿ ಯಾರು ನನ್ನನ್ನು ಬಂದು ಕಾಣಬೇಕು ಅಂತ ಕೇಳಿದ್ದವರಲ್ಲ, ಟೈಮ್ ಕೇಳಲಿಲ್ಲ, ಪತ್ರ ಬರೀಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಅದಕ್ಕೂ ಇವತ್ತು I don't expect this from you. I don't expect this from you. ಒಬ್ಬೊಬ್ಬರನ್ನು ನೀವು ತೋರಿಸಿ ಕೊಡ್ತಾರೆ, ಯಾರು ಅರ್ಥ? ಡಿವಿಷನ್ ಹಾಕಿ ಅಂತ ಕೇಳೋದು ನಿಮ್ಮ ಹಕ್ಕು. Unless the discussions are complete, You are not prepared to have discussion. I can't do it to your convenience. I am not here to do it to your convenience. Yes, we'll do it. I will not do it to your convenience. That will be very clear to you. ನೋಡಿ, ಮತ್ತೆ ಅರ್ಧ ಗಂಟೆ ನಂತರ ಸೇರ್ತು. ಕಲಾಪವನ್ನ ಮತ್ತೆ ಮುಂದೂಡಿಕೆ ಮಾಡಿ ಅಂತ ಹೇಳಿ ಸ್ಪೀಕರ್ ರಮೇಶ್